ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಸಂಡೇ ಸ್ಪೆಷಲ್, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಗ್ರೀನ್ ಮಸಾಲ. ಸೊ ಇವತ್ತು ನಾನು ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೇನೆ, ಕಡಿ. ಸೊ ನಿಮಗೆ ಎಲ್ಲ ತೋರಿಸ್ತೇನೆ, ಎಲ್ಲರೂ ನೋಡ್ಕೊಂಡು ಬನ್ನಿ. ಸೊ ನೋಡಿ ಗಾಯ್ಸ್, 1 kg ಚಿಕನ್ ಒಳ್ಳೆ ತೊಳೆದಿಟ್ಟಿದ್ದೇನೆ. ಕ್ಲೀನ್ ಮಾಡಿ ಒಳ್ಳೆ ತೊಳೆದು ಎಲ್ಲ ರೆಡಿ ಮಾಡಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ಎಲ್ಲ. ಇದರಲ್ಲಿ ಈ ಟೇಬಲ್ ಸ್ಪೂನ್ನಲ್ಲಿ ಈ ಟೇಬಲ್ ಸ್ಪೂನ್ನಲ್ಲಿ 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಲೀವ್ಸ್, 1.5 ಟೀ ಸ್ಪೂನ್ ಜೀರಿಗೆ, ಮತ್ತು ಒಂದು 6 ರಿಂದ 8 ಪೆಪ್ಪರ್ ಸೀಡ್ಸ್, ಮತ್ತು ಈ ಸ್ಪೂನ್ನಲ್ಲಿ 1 ಸ್ಪೂನ್ ನಾನು ಇದು ಸಾಸಿವೆ ಹಾಕ್ಕೊಂಡಿದ್ದೇನೆ, ಮತ್ತು ಪೆಪ್ಪರ್, ಮತ್ತು ಗರಂ ಮಸಾಲ. ಜಾಸ್ತಿ ಇಲ್ಲ, ಒಂದು 5-6 ಲವಂಗ, ಒಂದು ತುಂಡು ಈ ಚಕ್ಕೆ ಇದು ಹಾಕ್ಕೊಂಡಿದ್ದೇನೆ. ಇದು ನೋಡಿ, ಇದು ನನಗೆ ಅಷ್ಟು ಕನ್ನಡದಲ್ಲಿ ಗೊತ್ತಿಲ್ಲ ಏನು ಹೇಳ್ತಾರಂತ. ಸೊ ನಾನು ಎಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೇನೆ, ಯಾಕಂದರೆ ಅದು ಗ್ರೀನ್ ಮಸಾಲ ನಾನು ಮಾಡ್ತಾ ಇದ್ದೇನೆ ಇವತ್ತು, ನಾಟ್ ರೆಡ್, ಗ್ರೀನ್ ಮಸಾಲ. ಸೊ ಇಲ್ಲಿ ನಾನು 6 ಗ್ರೀನ್ ಚಿಲ್ಲೀಸ್, 6, ಅರ್ಧ ತೆಂಗಿನ ತುರಿ, ಅರ್ಧ ಸ್ವಲ್ಪ ಇದು ಅರಿಶಿನ ಹುಡಿ, ಮತ್ತು ನಾನು 2 ದೊಡ್ಡ ಈರುಳ್ಳಿ ನೋಡಿ ಒಳ್ಳೆ ಫ್ರೈ ಮಾಡ್ಕೊಂಡಿದ್ದೇನೆ. 2 ದೊಡ್ಡ ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ಸಣ್ಣ 10 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪು, ತುಂಬ ಒಳ್ಳೆಯದಂತೆ, ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದಂತೆ. ಸೊ ಇದು ನಾನು ಹಾಕ್ಕೊಂಡಿದ್ದೇನೆ. ಸೊ ಇಲ್ಲಿ ಎಲ್ಲ ಮಸಾಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು 2 ಮುಷ್ಟಿ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಶಾಲು ಫ್ರೈ ಮಾಡ್ಕೊಂಡಿದ್ದೇನೆ. ಸೊ ಇದೆಲ್ಲ ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಎಣ್ಣೆ ಬಳಸಿದ್ದೇನೆ. ಇದು ಜಸ್ಟ್ ನಾನು ಹೀಗೇ ಫ್ರೈಂಗ್ ಪ್ಯಾನ್ನಲ್ಲಿ ಫ್ರೈ ಮಾಡಿಕೊಂಡೆ, ಎಣ್ಣೆ ಹಾಕಲಿಲ್ಲ. ಸೊ ಇಲ್ಲಿ ನಾನು ಚಿಕನಿಗೆ ಇಲ್ಲಿ 2 ಟೊಮೆಟೊ, ಮೊದಲು ನಾನು 2 ದೊಡ್ಡ ಈರುಳ್ಳಿ ಫ್ರೈ ಮಾಡಿಕೊಂಡೆ, ಕೊತ್ತಂಬರಿ ಸೊಪ್ಪು, ಕಡಿ ಲೀವ್ಸು ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡಿ ಬ್ರೌನ್ ಹಾಕ್ಕೊಂಡು ಆದಮೇಲೆ ನಾನು ಇಲ್ಲಿ ಟೊಮೆಟೊ 2 ದೊಡ್ಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದು ಒಳ್ಳೆ ಮಿಕ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೇನೆ. ಇದು ಒಳ್ಳೆ ಫ್ರೈ, ನಾನು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ, ಇದರಲ್ಲಿ ಬೇಯಿಸ್ಕೊಳ್ತದೆ. ಸೊ ಇದಕ್ಕೆ ನಾನು ಈಗ ಚಿಕನ್ ಆ್ಯಡ್ ಮಾಡ್ತೇನೆ. ಇದೆಲ್ಲ ಚಿಕನ್ ತೊಳೆದು ಆ್ಯಡ್ ಮಾಡಿದ್ಮೇಲೆ ಒಳ್ಳೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಇದು ಯಾಕಂದರೆ ಕಡಿ ಅಲ್ವಾ, ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಬೇಯಿಸಾದ್ಮೇಲೆ ಅಲ್ಲಿ ನಾನು ಆ ಸೈಡ್ನಲ್ಲಿ ಗ್ರೈಂಡರ್ನಲ್ಲಿ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಹಾಕ್ಕೊಳ್ತೇನೆ. ಸೊ ಇದಕ್ಕೆ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಆ್ಯಂಡ್ ಇದು ಒಳ್ಳೆ ಇದು ಬೇಯಿಸ್ ತನಕ ನಾನು ಅಲ್ಲಿ ಗ್ರೈಂಡರ್ನಲ್ಲಿ ಮಸಾಲ ಕಡ್ದು ತರ್ತೇನೆ. ದೆನ್ ಐ ಬಿ ಬ್ಯಾಕ್. ನೋಡಿ ಗಾಯ್ಸ್, ಗ್ರೀನ್ ಮಸಾಲ ರೆಡಿ ಆಯಿತು. ಒಳ್ಳೆ ಕಡ್ದು ತಂದಿದ್ದೇನೆ ನೋಡಿ, ಗ್ರೈಂಡರ್ನಲ್ಲಿ ಒಳ್ಳೆ ಕಡ್ಕೊಂಡೆ, ಒಳ್ಳೆ ಫೈನ್ ಮಾಡಿ. ಈಗ ನಾನು ಇಲ್ಲಿ ಚಿಕನ್ ಬೆಂದು ಬಂತು ನೋಡಿ, ಚಿಕನ್ ನಾನು ಅಲ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. 1-2 ಪೊಟೆಟೊ ಹಾಕ್ಕೊಂಡಿದ್ದೇನೆ. ಹೌದು, ಸ್ವಲ್ಪ ನೀರು ಹಾಕ್ಕೊಂಡೆ, ಅಂದರೆ ಗ್ರೇವಿ ಅಲ್ವಾ ಅದು, ಸ್ವಲ್ಪ ಮಸಾಲ ಕಡ್ದದ್ದು ಅದು ಸಹ ಹಾಕ್ಕೊಂಡೆ. ಸೊ ಈಗ ನಾನು ಇದು ಮಸಾಲ ಇದಕ್ಕೆ ಆ್ಯಡ್ ಮಾಡ್ತೇನೆ ಎಲ್ಲ. ಎಸ್ ಗಾಯ್ಸ್, ಮತ್ತು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ತೇನೆ. ಆ್ಯಂಡ್ ದಿಸ್ ಈಸ್ ಗ್ರೀನ್ ಮಸಾಲ ಕಡಿ, ಚಿಕನ್ ಕಡಿ ಗ್ರೀನ್ ಮಸಾಲ. ಎಸ್, ಯಾವಾಗ ಸಹ ನಾವು ರೆಡ್ ಮಸಾಲನೇ ಮಾಡೋದು, ಸ್ವಲ್ಪ ಇವತ್ತು ಚೇಂಜ್ ಮಾಡುವ ಅಂತ. ತೆಂಗಿನ ಎಣ್ಣೆ ಬಳಸಿದ್ದೇನೆ, ಯಾರಿಗೆಲ್ಲ ತುಪ್ಪ ಬೇಕು ತುಪ್ಪ ಹಾಕ್ಕೊಳ್ಬೋದು. ಎಸ್, ಮತ್ತು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೇನೆ. ಸೊ ನೋಡಿ, ಇದು ಒಳ್ಳೆಯದು ಕುದಿಬೇಕು. ಎಸ್ ಗೈಸ್, ಚಿಕನ್ ಕಡಿ ಇಸ್ ರೆಡಿ ಆಯಿತು. ಚಿಕನ್ ಸಹ ಒಳ್ಳೆ ಬೇಯಿಸ್ಕೊಂಡೆ, ಆ್ಯಂಡ್ ಉಪ್ಪು ಖಾರ ಎಲ್ಲ ಸರಿ ಇದೆ. ಚಿಕನ್ ಕಡಿ ಇಸ್ ರೆಡಿ. ಕಮ್ ಆಲ್ ಆಫ್ ಯು, ಎಲ್ಲರೂ ಬನ್ನಿ, ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡುವ. ಓಕೆ ದೆನ್, ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.